ಮೊದಲನೇದಾಗಿ ಬಾಣಲಿ ಇಟ್ಕೊಂಡು ಇದರಲ್ಲಿ 2 ಕಪ್ಪಷ್ಟು ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲ ಹಾಕೋಣ. ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇದು ನಾವು ಮಾಡ್ತಿರೋದು ಕಜ್ಜಾಯಕ್ಕೋಸ್ಕರ. ಇನ್ಸ್ಟೆಂಟಾಗಿ ಕಜ್ಜಾಯ ಮಾಡ್ಕೊಳ್ಳೋಂಥ ವಿಧಾನ. ಅಕ್ಕಿನ ನೆನೆಸ್ದೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಬಳಸಿ ಮಾಡೋಂಥ ಕಜ್ಜಾಯ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಂಡಿದ್ದೀನಿ. ಸೊ ಇದು 3 ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, 1 ಚಿಟಿಕೆಯಷ್ಟು ಉಪ್ಪು, ಇದಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರವೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪಕ್ಕದಲ್ಲಿ ಇಟ್ಕೊಂಡು ಬೆಲ್ಲ ಕರಗಿದೆಯಾ ಅಂತ ಚೆಕ್ ಮಾಡೋಣ. ಕರಗಿದ ನಂತರ ಏನಾದ್ರು ಕೊಳೆ ಇದ್ದರೆ ಮೇಲ್ಗಡೆ ಇರುತ್ತೆ ನೊರೆನಲ್ಲಿ, ಆ ನೊರೆನ ತೆಗೆದುಬಿಡೋಣ. ತುಂಬ ಸುಲಭವಾಗಿ ಮಾಡುವಂಥ ಕಜ್ಜಾಯದ ರೆಸಿಪಿ ಇದು. ಯಾವುದೇ ಕಾರಣಕ್ಕೂ ನಿಮಗೆ ಪಾಕ ಹಾಳಾಯಿತು ಅಂತ ಒಂದು ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಬೆಲ್ಲ ಕರಗಿದ ನಂತರ ಸ್ವಲ್ಪನೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಈ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು. ಹಿಟ್ಟನ್ನು ಹಾಕ್ಕೊಳ್ಳುವಾಗ ಉರಿ ಕಡಿಮೆ ಇಟ್ಕೊಂಬಿಡೋಣ. ಸಣ್ಣ ಉರಿ ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು. ಗಂಟಾಗ್ದಲೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಯೂಶ್ವಲಿ ನಾವು ಅಕ್ಕಿಯಿಂದ ಮಾಡುವಂಥ ಕಜ್ಜಾಯ ತುಂಬ ಟೈಮ್ ಹಿಡಿಯುತ್ತೆ, 3 ದಿನ ಸಮಯ ಹಿಡಿಯುತ್ತೆ. ಕೆಲವು ಸತಿ ಅಕ್ಕಿನ ಚೆನ್ನಾಗಿ ನೆನೆಸ್ಬೇಕು, ಅದನ್ನು ಪೌಡ್ರ್ ಮಾಡಬೇಕು, ನಂತರ ಕಜ್ಜಾಯ ಮಾಡಬೇಕಾಗತ್ತೆ. ಆದರೆ ಈ ಥರ ಕಜ್ಜಾಯ ನೀವು ಯಾವುದೇ ಟೈಮಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ ಇರುತ್ತೆ, ನಿಮಗೆ ಅಕ್ಕಿ ಕಜ್ಜಾಯ ಹೇಗಿರುತ್ತೋ ಆ ರೀತಿಯೇ ಇರುತ್ತೆ. ಯಾಕಂದರೆ ಇದರಲ್ಲಿ ಕೂಡ ನಾವು ಅಕ್ಕಿ ಹಿಟ್ಟು ಹಾಕಿರ್ತೀವಿ. ಹಾಗೆ ಗರಿಗರಿಯಾಗೂ ಕೂಡ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಾಯಿತು. ನಂತರ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ ಹಾಕೋಣ. ಸೊ 1 ಚಿಟಿಕೆ ಪಚ್ಚಕರ್ಪೂರ ಹಾಕೋದ್ರಿಂದ ಇದರಲ್ಲಿ ತುಂಬಾ ಒಳ್ಳೆ ಫ್ಲೇವರ್ ಇರುತ್ತೆ. ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದದ ಒಂದು ಘಮ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. 1 ಚಿಟಿಕೆ ಪಚ್ಚಕರ್ಪೂರ ಹಾಕೋಣ. ಜೊತೆಗೆ ಇದನ್ನು ನಾವು ನೈವೇದ್ಯಕ್ಕೆ ಅಂತಲೇ ಮಾಡ್ತಿರೋದ್ರಿಂದ ಪಚ್ಚಕರ್ಪೂರ ಇದ್ದರೆ ಸ್ವಲ್ಪ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಕ ನಮಗಿದು ತೆಳ್ಳಗಿದೆ ಅಂತ ಅನ್ನಿಸ್ತಿದೆ, ಆರದ ಮೇಲೆ ಗಟ್ಟಿ ಆಗುತ್ತೆ. ಸ್ವಲ್ಪ ಇದು ತಳ ಬಿಟ್ಟು ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದಾಗಿದೆ. 1-2 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ರವೆ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಬೇಯೋದಕ್ಕೆ 1-2 ನಿಮಿಷ ಟೈಮ್ ಹಿಡಿಯುತ್ತೆ ಅಷ್ಟೇ. ಇದಾಗಿದೆ, ಮುಚ್ಚಿಟ್ಬೇಡ. ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ನಿನ್ನೆ ಶಾಪಿಂಗ್ ಹಾಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾಳೆ ನೈವೇದ್ಯಕ್ಕೋಸ್ಕರ ಬೇಕಾಗಿರೋಂಥ ಕೆಲವು ಪ್ರಿಪ್ರೇಷನ್ ಕೂಡ ನಾನು ಬೆಳಗ್ಗೆ ಮಾಡಾಯಿತು. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಕಜ್ಜಾಯ, ಹಾಗೆ ಗೋಧಿ ಹಿಟ್ಟಿನ ಚಕ್ಲಿಗೋಸ್ಕರ ನಾನು ಪ್ರಿಪ್ರೇಷನ್ ಮಾಡಿಟ್ಟಿದ್ದೀನಿ. ಗೋಧಿ ಹಿಟ್ಟನ್ನು ಸ್ಟೀಮ್ ಮಾಡಿ ಅದರಿಂದ ಮಾಡುವಂಥ ಚಕ್ಲಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಈಗಾಗಲೇ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಕೂಡ ಆ ರೆಸಿಪಿ ಹಾಕಿದ್ದೀನಿ, ತುಂಬ ಒಳ್ಳೆ ವ್ಯೂ ಕೂಡ ಬಂದಿದೆ. ಸೊ ಆ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಆ ಸ್ಟೀಮ್ ಮಾಡಿಕೊಂಡು ನಾವು ಹೇಗೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ಇವಾಗ ನೋಡ್ಕೊಂಬರೋಣ. ಹಾಗೆ ಕಜ್ಜಾಯ ಹೇಗೆ ಪಾಕ ನಾನು ತೆಗೆದು ರೆಡಿ ಮಾಡಿಟ್ಟಿದ್ದೀನಿ, ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಕಜ್ಜಾಯದ ರೆಸಿಪಿ. ಇದು ಯಾರಿಗೂ ಕಷ್ಟನೇ ಅನಿಸಲ್ಲ. ಪಾಕ ಅಂತಲೂ ಅಲ್ಲ, ಅದು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಕಜ್ಜಾಯ ಬಿಟ್ಕೊಳ್ಳುತ್ತೆ ಅಂತಲೂ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೈವೇದ್ಯಕ್ಕೆ ದೇವ್ರ ಮುಂದೆ ತಟ್ಟೆಗಳಲ್ಲಿ ಜೋಡಿಸಿಡಬೇಕು ಅಂತಂದರೆ ಈ ಥರ ತಿಂಡಿ ನಿಮಗೆ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋಂಥ ವಿಧಾನ ಇದು. ಸೊ ಕಜ್ಜಾಯ ಹಿಟ್ಟನ್ನು ನಾನು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಗಟ್ಟಿ ಆಗಬೇಕದು ಅಂತ ನನಗೋಸ್ಕರ. ಬಿಸಿನಲ್ಲಿ ಮೆತ್ತಿಗಿರುತ್ತೆ, ಅದು ಸ್ವಲ್ಪ ಆರದ ನಂತರ ನಾವು ಕಜ್ಜಾಯ ಮಾಡ್ಕೋಬೋದು. ಇವತ್ತು ಸಾಯಂಕಾಲ ನಾನು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲ ಪ್ರಿಪ್ರೇಷನ್ ಮಾತ್ರ ನಾನು ಮಾಡಿಟ್ಟಿದ್ದೀನಿ. ಹಾಗೆ ಚಕ್ಲಿಗೂ ಕೂಡ ಗೋಧಿ ಹಿಟ್ಟನ್ನು ಸ್ಟೀಮ್ ಮಾಡಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಸಾಯಂಕಾಲಕ್ಕೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಹಾಗೆ ಅದಕ್ಕೂ ಮುಂಚೆ ಇವತ್ತಿನ ನನ್ನ ಶಾಪಿಂಗ್ ಹಾಲ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು. ನಾನು ಈ 1 ವರ್ಷದಲ್ಲಿ ಕೂಡಿಟ್ಟಂಥ ಹಣ ಅದೆಷ್ಟಿರಲಿ, ಅದರಲ್ಲೇ ನಾನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದೆ. 4,600 ರೂಪಾಯಿ ಆಗಿತ್ತು. ದೇವ್ರಿಗೆ ಬೇಕಾಗಿರುವಂಥ ಸೀರೆ, ಬಳೆ, ಹಾಗೆ ಮಡ್ಲಕ್ಕಿ ಸಾಮಾನುಗಳು, ಹಾಗೆ ಪೂಜೆಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳು, ಹೂವು, ಹಣ್ಣು, ಇಂಥದನ್ನು ಮಾತ್ರ ಆ ದುಡ್ಡಲ್ಲಿ ನಾನು ತೊಗೊಂಬಂದಿದ್ದೀನಿ. ಮನೆಗೆ ಬೇಕಾಗಿರುವಂಥ ವಸ್ತುಗಳು ಯಾವುದೂ ಕೂಡ ನಾನು ಆ ದುಡ್ಡನ್ನು ಉಪಯೋಗಿಸ್ಕೊಂಡಿಲ್ಲ. ಸೊ ಅಷ್ಟರಲ್ಲಿ ನಾನು ಬಜೆಟ್ ಶಾಪಿಂಗ್ ಮಾಡಬೇಕು ಅಂತ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಹಾಗೆ ನಿನ್ನೆ ನಾನು ತೋರಿಸಿದಂಥ ಜರ್ಮನ್ ಸಿಲ್ವರ್ ಶಾಪಲ್ಲಿ ನಾನು ಕೂಡ ಕೆಲವು ಶಾಪಿಂಗ್ ಮಾಡಿದೆ. ನನ್ನ ಫ್ರೆಂಡಿಗೋಸ್ಕರ ಗಿಫ್ಟ್ ತೊಗೊಂಬರೋಕ್ಕೆ ಅಂತಲೇ ಹೋಗಿದ್ದಿದ್ದು. ಸೊ ಗಿಫ್ಟ್ ತೊಗೊಂಬಂದಿದ್ದೀನಿ. ಅದ್ರ ಜೊತೆಗೆ ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ, ಪೂಜೆಗೆ ಬೇಕಾಗಿರುವಂಥದ್ದೇ. ಸೊ ಅದು ಕೂಡ ಬಜೆಟಲ್ಲೇ ಮಾಡಬೇಕು ಅಂತಲೇ ಅಂದ್ಕೊಂಡು ಹೋಗಿದ್ದೆ. ನಾನು ಸಾಕಷ್ಟು ಕಂಟ್ರೋಲ್ ಮಾಡ್ತಿದ್ದೆ, ತುಂಬಾ ಇಷ್ಟ ಆಗ್ತಿತ್ತು ಅಲ್ಲಿರೋವಂಥ ಕೆಲವು ವಸ್ತುಗಳು. ಆದರೆ ಇನ್ನೂ ಹೊಸ ಸ್ಟಾಕ್ ಬರುತ್ತೆ ಅಂತ ಹೇಳಿದರೆ, ನೋಡೋಣ ಮುಂದೆ ಗೌರಿ ಹಬ್ಬಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ಏನು ಬಜೆಟ್ ಶಾಪಿಂಗ್ ಮಾಡಿದ್ದೀನಿ ಆ ಒಂದು ದುಡ್ಡು ಒಳಗಡೆಗೆ ಅಂದರೆ 4,600 ರೂಪೀಸಲ್ಲಿ
ಆ ಶಾಪಿಂಗ್ ಹಾಲ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಾವು ದೇವಿಗೆ 5 ರೀತಿ, 7 ರೀತಿ, 9 ರೀತಿ ಹಣ್ಣು ಹೂವು ತಗೋಬೇಕು. ಅಥವಾ ನಾವು ಏನೇ ತಿಂಡಿ ಮಾಡಿದ್ರು ಕೂಡ 5 ಅಥವಾ 3, 5, 9, 7 ಈ ಥರ ಬೆಸ ಸಂಖ್ಯೆಯಲ್ಲೇ ಇಡಬೇಕು. ಹಾಗೆ ಹಬ್ಬ ದಿನ ನಾವು ಡೆಕೋರೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಬೇಕಾಗುತ್ತಲ್ಲ, ಅದನ್ನು ಕೂಡ ಒಂದು ಪ್ಲೇಟ್ ತೊಗೊಂಬಂದಿದ್ದೀನಿ. ಎಲ್ಲನೂ ಬಜೆಟೆಲ್ಲ ಇದೆ. ಬನ್ನಿ ಏನೇನಿದೆ ಅಂತ ನೋಡ್ಕೊಂಬರೋಣ. ಕಜ್ಜಾಯ ಮಾಡಿರೋದು ಫ್ರಿಡ್ಜಲ್ಲಿ ಇಡ್ತಾ ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆದ ನಂತರ ನಾವು ಕಜ್ಜಾಯ ಮಾಡ್ಕೋಬೋದು ಅಂತನಕ್ಕೋಸ್ಕರ. ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋದು ಕೂಡ ಈಸಿಯಾಗಿ ಮಾಡ್ಕೋಬೋದು. ಚೆನ್ನಾಗಿದು ಗಟ್ಟಿಯಾಗಿದೆ. ಇದರಿಂದ ನಾನು ಸಾಯಂಕಾಲ ಕಜ್ಜಾಯ ಮಾಡ್ತಾ ಇದ್ದೀನಿ. ಒಂದು ಟ್ರಯಲ್ ನಿಮಗೆ ಮಾಡಿ ತೋರಿಸ್ತೀನಿ ಇವಾಗ ಹೇಗೆ ಬರುತ್ತೆ ಅಂತ ಅನ್ನೋದಕ್ಕೆ. ಯಾಕಂದರೆ ನಿಮ್ಗೆ ಇವತ್ತೇ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸ್ಟೀಮ್ ಮಾಡಿ ಪೌಡ್ರ್ ಮಾಡಿ ಇಟ್ಟಿರೋಂಥ ಗೋಧಿ ಹಿಟ್ಟು. ನೀವು ಇದನ್ನು ಮಿಕ್ಸಿನಲ್ಲಿ ಮಾಡ್ಕೋಬೋದು ಅಥವಾ ಜರಡಿನಲ್ಲೇ ಏನು ಸುಮ್ಮನೆ ಹಿಂಗೆ ಜರಡಿ ಮಾಡಿಕೊಂಡು ಕೂಡ ಇಟ್ಕೋಬೋದು. ಇದರಿಂದ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಚಕ್ಲಿ ಅಥವಾ ನಿಪ್ಪಟ್ಟು ಏನು ಬೇಕಿದ್ರೆ ನೀವು ಮಾಡ್ಕೋಬೋದು. ರಂಗೋಲಿ ಪ್ಲೇಟ್ಸ್ ತೊಗೊಂಬಂದೆ. ಇದು ರಸ್ಟ್ ಹಿಡ್ದಿದ್ರಿಂದ ನನಗೆ 10 ರೂಪಾಯಿಗೆಲ್ಲ ಕೊಟ್ಟರು ಅವರು. ಸ್ವಲ್ಪ ರಸ್ಟ್ ಹಿಡ್ದಂಗಾಗಿದೆ ನೋಡಿ. ಇದಕ್ಕೋಸ್ಕರ ನನಗೆ ಇದು 10 ರೂಪಾಯಿಗೆ ಕೊಟ್ಟರು. ಇದು ಕೂಡ 10 ರೂಪಾಯಿ. ಸೊ ಬಜೆಟಲ್ಲಿ ತಂದಂಥ ಶಾಪಿಂಗ್ ಅಂತಲೇ ಹೇಳ್ಬೋದು. ಇದು 10 ರೂಪಾಯಿ. ಇದು ದೊಡ್ಡದಾಗಿರೋದ್ರಿಂದ ನಮಗೆ ಹೊರಗಡೆ ಬಾಗಿಲು ಕೂಡ ರಂಗೋಲಿ ಹಾಕ್ಲಿಕ್ಕೆ ಚೆನ್ನಾಗಿದೆ. ಟ್ರೈ ಮಾಡೋಣ ಬನ್ನಿ. ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಲ್ಲಿ ಇದನ್ನು ಏನು ಜರಡಿನಲ್ಲಿ ರಂಗೋಲಿ ಹಾಕ್ಕೋಬೋದು ಈಸಿಯಾಗಿ. ಸುಮ್ಮನೆ ಒಂದು 2 ಚಿಟಿಕೆ ಹಾಕಿದ್ರೆ ಸಾಕು. ನೋಡಿ, ನಾವೇ ಕ್ರಿಯೇಟ್ ಮಾಡ್ಕೋಬೋದು ಎಷ್ಟು ಡಿಸೈನ್ ಬೇಕಾದರೆ. ಇದನ್ನು ಇನ್ನೂ ಪಕ್ಕ ಹಾಕ್ಕೊಂಡಿದ್ರೆ 4 ಇರೋದು 5 ಬರ್ತಾಯಿತ್ತು. 5 ಪೆಟಲ್ಸ್ ಥರ, ಮಧ್ಯದಲ್ಲಿ ಒಂದು ಫ್ಲವರ್ ಥರ. ಇನ್ನೂ ಬೇಕಾದ್ರೆ ನಾವು ಇಲ್ಲಿ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಇದನ್ನು ನಿಮ್ಮ ಓನ್ ರಂಗೋಲಿ ನೀವು ಇದೇ ಥರ ಮಾಡ್ಕೋಬೋದು ಮನೆ ಬಾಗಿಲು ಕೂಡ. ಹಾಗೆ ಈ ಥರ ಸ್ವಲ್ಪ ಇದು ಅಗ್ಲಕ್ಕಿರೋಂಥ ತಗೊಂಡ್ರೆ ನೀವು ಹೊರಗಡೆ ಅಂಗಳದಲ್ಲಿ ರಂಗೋಲಿ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಇದು ದೇವ್ರ ರೂಮಲ್ಲಿ ಹೊಸ್ತಲ ಹತ್ರ ಹಾಕ್ಲಿಕ್ಕೆ ಚೆನ್ನಾಗಿರುತ್ತೆ. ಈ ಥರ ಪುಟ್ಟದಂತೂ ದೊಡ್ಡದೊಂದು 2 ಇಟ್ಕೊಂಡಿದ್ರೆ ಈ ಥರ ನೀವೇ ಕ್ರಿಯೇಟ್ ಮಾಡ್ಕೋಬೋದು. 1 ಮಿನಿಟ್ ರಂಗೋಲಿ ಥರ ನೀವು ಇದನ್ನು ಹಾಕ್ಕೋಬೋದು. ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳೋಣ. ಈ ಥರ ನಾನು ಪಾಲಿಥೀನ್ ಶೀಟ್ ತೊಗೊಂಡಿದ್ದೀನಿ. ಇದನ್ನು ಒಂಚೂರು ತುಪ್ಪ ಅಥವಾ ಎಣ್ಣೆಯಲ್ಲಿ ಗ್ರೀಸ್ ಮಾಡ್ಕೊಳ್ಳೋಣ. ಗ್ರೀಸ್ ಮಾಡಿಕೊಂಡು ಇದನ್ನು ಕೈಯೆಲ್ಲ ಹೀಗೆ ತಟ್ಕೋಬೋದು. ಬೇಕಿದ್ರೆ ಒಂದು ಮೀಡಿಯಮ್ ಸೈಜಲ್ಲಿ ತಟ್ಕೋಬೇಕು. ಆನಂತರ ನಿಮಗೆ ತಟ್ಟಕ್ಕೂ ಬರಲಿಲ್ಲ ಅಂತಂದರೆ ಇದಿನ್ನೂ ಈಸಿ ಮೆಥಡ್. ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಈಸಿಯಾಗಿ ಬರುತ್ತೆ. ಸೊ ಈ ಥರ ನಾವು ತಟ್ಬಿಟ್ಟು ಕಜ್ಜಾಯ ಥರನೇ ಕರಿಬೋದು. ಮೀಡಿಯಂ ಹೀಟಲ್ಲಿ ಎಣ್ಣೆ ಕಾಯ್ದಿರೋದ್ರಲ್ಲಿ ಕಜ್ಜಾಯ ಹಾಕೋಣ. ಸ್ವಲ್ಪ ಅದಾಗದೆ ಮೇಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಕಬ್ಬಿಣದ ಬಾಣಲಿ ಆಗಿರೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ. ಆದಷ್ಟು ಉರಿ ಕಡಿಮೆ ಇಟ್ಕೋಬೇಕು. ಎಣ್ಣೆ ಕಾಯೋವರೆಗೂ ಮಾತ್ರ ಹೀಟರ್ ಜಾಸ್ತಿ ಇಟ್ಕೊಂಡಿದ್ದು, ಎಣ್ಣೆ ಕಾದ ನಂತರ ಉರಿ ಕಡಿಮೆ ಇಟ್ಕೋಬೇಕು. ನೋಡಿ, ಅದಾಗದೆ ಮೇಲ್ ಬರ್ತಾ ಇದೆ. ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ನಾನು ಸ್ಯಾಂಪಲ್ಗೋಸ್ಕರ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಕ್ಕಿನ ನೀವು ನೆನೆಸಿ ಅದನ್ನು ಪೌಡ್ರ್ ಮಾಡಿ ಮತ್ತೆ ಅದರ ಪಾಕ ಸರಿಯಾಗಿ ಬಂದಿಲ್ಲ ಅಂತಂದರೆ ಕಜ್ಜಾಯ ಸರಿಯಾಗಿ ಬರಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಇದು ತುಂಬ ಈಸಿ ಮೆಥಡ್. ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅಥವಾ ಪಾಕ ಯಾವ ಥರ ತೆಗಿಬೇಕು ಅಂತ ಗೊತ್ತಿಲ್ಲ ಅಂತ ಅನ್ನೋದು ಕೂಡ ತುಂಬ ಈಸಿ ಮೆಥಡ್.
ಸೊ ಇದು ಸ್ಯಾಂಪಲ್ಗೆ ಅಂತ ಮಾಡಿದ್ರಿಂದ ಸುಮ್ಮನೆ ಒಂದು 4 ಮಾಡಿದ್ದೀನಿ. ಸಾಯಂಕಾಲ ನಾನು ಮಾಡಬೇಕು ದೇವ್ರ ನೈವೇದ್ಯಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಅಕ್ಕಿ ಹಿಟ್ಟೆಲ್ಲ ಹಾಕಿರೋದ್ರಿಂದ ನಮಗೆ ಇದು ಕ್ರಿಸ್ಪಿ ಕೂಡ ಇರುತ್ತೆ. ಮೇಲಿಂದ ಕ್ರಿಸ್ಪಿ ಇದೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಸೇಮ್ ಅಕ್ಕಿ ಕಜ್ಜಾಯ ಥರನೇ ಇದೆ. ಪೂಜೆಗೆ ಬೇಕಾಗಿರೋದನ್ನೆಲ್ಲ ನಾನು ಇಲ್ಲಿ ಟೇಬಲ್ ಮೇಲೆ ಅರೇಂಜ್ ಮಾಡಿಟ್ಟಿದ್ದೀನಿ. ಹಾಗೆ ಏನೇನು ತೊಗೊಂಬಂದಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 5 ರೀತಿ ಹಣ್ಣುಗಳಿದೆ. ಸಮ ಸಂಖ್ಯೆಯಲ್ಲಿ ಯಾವುದನ್ನು ಇಡಬಾರ್ದು. ನಾವು ಹಣ್ಣಾಗಲಿ ತಿಂಡಿ ಆಗಲಿ ಏನೇ ಆದರೂ ಹಾಗೆ ಹೂವು ಕೂಡ ಸಮ ಸಂಖ್ಯೆಯಲ್ಲಿ ಇರಬಾರ್ದು. 3, 5, 9 ಈ ರೀತಿ ನಾವು ಬೆಸ ಸಂಖ್ಯೆಯಲ್ಲಿ ದೇವರಿಗೆ ತಟ್ಟೆಗಳನ್ನು ಜೋಡಿಸಿ ಇಡ್ಬೋದು. 5 ರೀತಿ ಹಣ್ಣಿದೆ. ಸೀರೆ ದೇವರಿಗೆ ತೊಗೋಬೇಕಾದ್ರೆ, ದೇವಿಗೆ ತೊಗೋಬೇಕಾದ್ರೆ ಮುಖ್ಯವಾಗಿ ನಾವು ತೊಗೋಬೇಕಾಗಿರೋದು ಬ್ಲ್ಯಾಕ್ ಎಲ್ಲೂ ಇರಬಾರ್ದು. ಕಪ್ಪು ಇಲ್ದಲೇ ಇರೋ ಥರದನ್ನು ಸೀರೆ ತೊಗೋಬೇಕು. ಮುಖ್ಯವಾಗಿ ದೇವಿಗೆ ಇಷ್ಟ ಆಗೋದು ಅಂತಂದರೆ ಗ್ರೀನ್, ರೆಡ್. ಅದು ಇನ್ನು ಪ್ರಾಮುಖ್ಯತೆ ಜಾಸ್ತಿ ಗ್ರೀನ್ ಮತ್ತು ರೆಡ್ಗೆ ಕೊಡಬೇಕು. ಇದು ಆರೆಂಜಲ್ಲಿದೆ. ಆರೆಂಜ್ ಮತ್ತು ಏನಿದು ಮರೂನ್ ಕಲರಲ್ಲಿದೆ ಬಾರ್ಡರ್. ಇದು ಬನಾರಸಿ ಸಿಲ್ಕ್ ಸ್ಯಾರಿ. ಸೊ ದೇವ್ರಿಗೆ ರೇಷ್ಮೆ ಸೀರೆನೇ ಉಡಿಸ್ಬೇಕು ಅಂತಾರೆ. ಅಫೋರ್ಡ್ ಮಾಡೋಕ್ಕಾಗ್ದಲೇ ಇರೋರು ಕೂಡ ನಾರ್ಮಲ್ ಸೀರೆ ತೊಗೊಂಡು ಉಡಿಸ್ಬೋದು. ಸೊ ಬನಾರಸಿ ಸಿಲ್ಕ್ ತುಂಬ ಚೆನ್ನಾಗೂ ಇರುತ್ತೆ, ಕಡಿಮೆ ಬೆಲೆಗೂ ಸಿಗುತ್ತೆ. ಕಡಿಮೆ ರೇಂಜಲ್ಲಿ ರೇಷ್ಮೆ ಸೀರೆ ಅಂತಂದರೆ ಬನಾರಸಿ ಸಿಲ್ಕ್ ಯಾರು ಬೇಕಾದ್ರೆ ಅಫೋರ್ಡ್ ಮಾಡ್ಬೋದು. 1600 ರೂಪಾಯಿ ನಾ ಇದಕ್ಕೆ ಕೊಟ್ಟಿದ್ದು. ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಇದು ನೋಡಿದ ಕೂಡಲೇ. ಸೊ ಇದು ಈ ವರ್ಷ ನಾನು ದೇವಿಗೆ ತೊಗೊಂಬಂದಿರೋಂಥ ಸೀರೆ. ಇದು ಪೂರ್ತಿ ನಾನು ಬಿಚ್ಚಿಲ್ಲ, ಹೀಗೆ ಇದೆ. ಉಡ್ಸಿದ ನಂತರ ನಾನು ನಿಮಗೆ ತೋರಿಸ್ತೀನಿ. ಉಡ್ಸುವಾಗಲೂ ಕೂಡ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಹಾಗೆ ಇದರಲ್ಲಿ ಕುಚ್ಚು ಕೂಡ ಇರುತ್ತೆ ಕೆಳಗಡೆಗೆ. ಬನಾರಸಿ ಸಿಲ್ಕ್ ನಂಗೆ ಇತ್ತೀಚೆಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಇದು ಉಡಕ್ಕೂ ಸುಲಭ, ಮೇಂಟೆನೆನ್ಸ್ ಕೂಡ ಈಸಿ. ವಾಶ್ ಕೂಡ ನಾವು ಮನೇಲೇ ಒಂದು ನಾರ್ಮಲ್ ವಾಶ್ ಕೂಡ ನಾವು ಮಾಡ್ಕೋಬೋದು. ದೇವಿಗೆ ನಾನು ತೊಗೊಂಬಂದಿರೋಂಥ ಸ್ಯಾರಿ. ಇದಕ್ಕೆ ಮ್ಯಾಚಿಂಗ್ ಆಗಿ ಚುನ್ನಿ ತೊಗೊಂಬಂದಿದ್ದೀನಿ. ಚುನ್ನಿ ಅಂದರೆ ಮದುವೆ ಹೆಣ್ಣಿಗೆ ತಲೆ ಮೇಲೆ ಮುಸ್ಕು ಹಾಕಿ ಕರ್ಕೊಂಬರ್ತಾರೆ, ನೀವು ನೋಡಿರ್ಬೋದು. ಈ ಸರ್ತಿ ನನಗೆ ತುಂಬ ಇಷ್ಟ ಆಯಿತು ಈ ಥರದ್ದೆಲ್ಲ ದೇವ್ರಿಗೆ ಹಾಕಬೇಕು ಅಂತ. ಈ ಥರದ್ದು ಒಂದು ಚುನ್ನಿ ತೊಗೊಂಬಂದೆ. ಇದು ನನಗೆ 60 ರೂಪೀಸ್ ಇದ್ರ ಮೇಲೆ ಹಾಕಿದ್ದು ನೋಡಿ. 60 ರೂಪೀಸ್ ಆಯಿತು. ಅವ್ರು ನನಗೆ 50 ರೂಪೀಸ್ ಕೊಟ್ಟರು. ಸೊ ಗೊತ್ತಿರೋಂಥ ಕಡೆ ಹೋಗಿದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಮಾಡ್ಲಿಕ್ಕೆ ನನಗೆ ಸಹಾಯ ಆಯಿತು. ಪ್ರತಿ ಸತಿ ನಾವು ಪೂಜೆ ಸಾಮಾನೆಲ್ಲ ತಗೋತಿರೋದ್ರಿಂದ ಇದನ್ನು 50 ರೂಪಾಯಿ ಮಾಡಿಕೊಟ್ಟಿದ್ದಾರೆ. ಇದು ಚುನ್ನಿ ತಲೆ ಮೇಲೆ ನಾವು ಮುಸ್ಕೊಂಡಿರ್ತೀವಿ, ದೇವರಿಗೆ ಹಾಕ್ಬೋದು. ಬೇರೆ ಟೈಮಲ್ಲಿ ಅಂತಂದರೆ ನೀವು ಗಣೇಶನ ಕೂರಿಸೋಂಥ ಟೈಮಲ್ಲಿ ಕೂಡ ಇದನ್ನು ಪೀಠದ ಮೇಲೆ ಹಾಕ್ಲಿಕ್ಕೆ ಕೂಡ ಉಪಯೋಗಿಸ್ಕೋಬೋದು. ಬಳೆ ನಾನು ಈ ಸರ್ತಿ ಸೀರೆಗೆ ಮ್ಯಾಚಿಂಗ್ ಆಗಿನೇ ಮರೂನ್ ಬ್ಯಾಂಗಲ್ ತೊಗೊಂಡಿದ್ದೀನಿ. ರೆಡ್ ಮತ್ತು ಗ್ರೀನ್, ಮರೂನ್ ಇಂಥದನ್ನು ದೇವರಿಗೆ ಬಳೆಗಳನ್ನು ಹಾಕ್ಬೋದು. ಹಾಕೋಕ್ಕಾಗಿಲ್ಲ ಅಂದರೆ ಮುಂದೆ ನಾವು ಒಂದು ತಟ್ಟೆನಲ್ಲಿ ಕೂಡ ಹಾಕಿ ಇಟ್ಕೋಬೋದು. ಪೂಜಾ ಸಾಮಗ್ರಿಗಳು ಇದೆಷ್ಟೆಲ್ಲ ಹೇಳಬೇಕು ಅಂತಂದರೆ ನಾನಿಲ್ಲಿ ಏನು ಹೇಳ್ತಾರೆ, ಕರ್ಪೂರ ಮತ್ತು ಸಾಂಬ್ರಾಣಿ, ಎಣ್ಣೆ, ಹಾಗೆ ಇದು ಕಳಶದ ಒಳಗಡೆ ಹಾಕಲಿಕ್ಕೆ ಅಂತಲೇ ಇದೇನು ಏನು ಹೇಳ್ತಾರೆ, ಬೇರು, ಲಾವಂಚದ ಬೇರು, ಹಾಗೆ ಅರ್ಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಕಳಶದ ಒಳಗಡೆ ಹಾಕಿರ್ತಾರೆ. ಅದನ್ನು ನಾನು ತೊಗೊಂಬಂದಿದ್ದೀನಿ. ಲಾವಂಚದ ಬೇರಿದೆ, ಇದು ಬತ್ತಿ ಇದೆ. ಹಾಗೆ ದೇವಿ ಅಲಂಕಾರ ಪ್ರಿಯ. ಅಲಂಕಾರ ಮಾಡ್ಕೊಳ್ಳೋದು ಅಂದರೆ ದೇವಿಗೆ ತುಂಬ ಇಷ್ಟ ಆಗುತ್ತೆ. ನಾವು ಎಷ್ಟು ಅಲಂಕಾರ ಮಾಡಿದ್ರು ದೇವಿ ಅಷ್ಟು ಲಕ್ಷಣ ಕಾಣಿಸುತ್ತೆ. ಅಲಂಕಾರಿಕ ವಸ್ತುಗಳನ್ನ ನಾವು ದೇವರಿಗೆ ಮುಂದೆ ಇಡ್ಬೋದು. ಇದು ಕೂಡ ಇದರಲ್ಲಿ ಬಳೆ, ಬಾಚಣಿಗೆ, ಕನ್ನಡಿ ಮತ್ತು ಏನು ಹೇಳ್ತಾರೆ ಮಿರರ್ ಇದೆಲ್ಲ ಇದೆ. ಅರ್ಶಿನ, ಕುಂಕುಮ, ಕಾಜಲ್ ಎಲ್ಲ ಇದೆ. ಇದನ್ನು ಕೂಡ ದೇವರಿಗೆ ನಾನು ತೊಗೊಂಬಂದಿರೋದು. ಮಡ್ಲಕ್ಕಿ ಸಾಮಾನು ಅಂತ ಕೇಳಿದ್ರೆ ಕೊಡ್ತಾರೆ ನಿಮಗೆ. ಸೊ ಸುಮಂಗಲಿಯ ಸೆಟ್ ಅಂತ ಇದ್ರ ಮೇಲೆ ಕೊಟ್ಟಿರೋದು ನೋಡಿ. ಇದು ನಮಗೆ 60 ರೂಪೀಸ್ ಆಯಿತು. ಆನಂತರ ಅದೇ ಮಾಮೂಲಿ ಅರ್ಶಿನ, ಕುಂಕುಮ, ಕಡ್ಡಿ, ಕರ್ಪೂರ ಈ ಥರದ್ದೆಲ್ಲ ತೊಗೊಂಬಂದಿನಿ. ಹಾಗೆ ಈ ಸರ್ತಿ ನಾನು ಫಸ್ಟ್ ಟೈಮ್ ನಾನು ತೊಗೊಂಬಂದೆ. ಇದು ಕವಡೆ ಅಂತ ಹೇಳ್ತಾರೆ, ಕವಡೆ ಇದೆ. ಹಾಗೆ ಕಮಲದ ಬೀಜ ಇದೆ. ಕವಡೆ ಲಕ್ಷ್ಮೀ ಸ್ವರೂಪ. ಯಾಕೆ ಅಂದರೆ ಲಕ್ಷ್ಮಿ ಉದ್ಭವ ಆಗಿದೆ ಸಮುದ್ರ ಮಂಥನ ಮಾಡೋವಂಥ ಟೈಮಲ್ಲಿ. ಸಮುದ್ರದಲ್ಲಿ ಹುಟ್ಟಿದವಳಾಗಿದ್ದರಿಂದ ಸಮುದ್ರದಲ್ಲಿ ಸಿಗುವಂಥ ಪ್ರತಿಯೊಂದು ಕೆಲವು ಶಂಕು ಮತ್ತು ಕವಡೆ ಇಂಥದ್ದನ್ನೆಲ್ಲ ಪೂಜೆಗೂ ಬಳಸ್ತಾರೆ. ಸೊ ಹಾಗಾಗಿ ಇದನ್ನು ನಾನು ಪೂಜೆಗೆ ಅಂತಲೇ ತೊಗೊಂಬಂದಿದ್ದೀನಿ. ನಾವು ಪ್ರತಿ ಶುಕ್ರವಾರ ಪೂಜೆ ಮಾಡೋಂಥ ಟೈಮಲ್ಲಿ ಸಣ್ಣದೊಂದು ಬೌಲಲ್ಲಿ ಹಾಕಿಟ್ಟು ನೀವು ಇದನ್ನು ಲಕ್ಷ್ಮೀ ಸ್ವರೂಪವಾಗಿ ಇದನ್ನು ಪೂಜಿಸ್ಬೋದು. ಈ ಹೂ ತೊಗೊಂಬಂದಿನಿ, ಬಿಡಿ ಹೂ ಕಟ್ಕೋಬೇಕು. ಬಿಡಿ ಹೂ ತೊಗೊಂಬಂದಿನಿ. ಈ ಗೆಜ್ಜೆ ವಸ್ತ್ರ ಮಾಡಲಿಕ್ಕೆ ಈ ಥರ ಕಾಟನ್ ನಮಗೆ ಸಿಗುತ್ತೆ. ತುಪ್ಪದ ಬತ್ತಿ, ಗೆಜ್ಜೆ ವಸ್ತ್ರ ಇದನ್ನೆಲ್ಲ ನಾವೇ ಮಾಡ್ಕೋಬೋದು. ಗೆಜ್ಜೆ ವಸ್ತ್ರ ಮಾಡಲಿಕ್ಕೆ ಬೇಕಾಗಿರೋದು ಅರ್ಶಿನ, ಕುಂಕುಮ, ತುಪ್ಪ, ಹಾಗೆ ಇದೊಂದು ಊದ್ಬತ್ತಿ ಕಡ್ಡಿ. ಊದ್ಬತ್ತಿ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನಾವು ಬಳಸ್ಕೋಬೋದು. ಸೊ ಪೊರ್ಕೆ ಕಡ್ಡಿಗಿಂತಲೂ ಈ ಥರದನ್ನು ಬತ್ತಿ ಬಳಸ್ಕೊಂಡು ನೀವು ಈ ಥರ ದೀಪದ ಬತ್ತಿನೂ ಮಾಡ್ಕೋಬೋದು. ಹಾಗೆ ಗೆಜ್ಜೆ ವಸ್ತ್ರ ಕೂಡ ಮಾಡ್ಕೋಬೋದು. ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ಅನ್ನೋದನ್ನು ನಾನು ಆಮೇಲಿಂದ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಮುಖ್ಯವಾಗಿರುವಂಥ ಪಾರ್ಟಿಗೆ ಬರೋಣ. ನಿನ್ನೆ ನಾವು ಏನು ಹೋಗಿದ್ವಿ ಜರ್ಮನ್ ಸಿಲ್ವರ್ ಶಾಪಿಂಗಿಗೆ ಅಂತ. ನನ್ನ ಸಬ್ಸ್ಕ್ರೈಬರೇ ಒಂದು ಏನು ಹೇಳ್ತಾರೆ ಹೋಲ್ಸೇಲ್ ಶಾಪ್ ಇಟ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೆಮ್ಮೆ ಪಡ್ತೀನಿ. ಅವ್ರದ್ದೇ ವೆಬ್ಸೈಟ್ ಇದೆ, ಹಾಗೆ ಅವ್ರದ್ದೇ ಶಾಪ್ ಕೂಡ ಇರೋದ್ರಿಂದ ಅವ್ರ ಫೋನ್ ನಂಬರ್ ಆಗಲಿ, ವಾಟ್ಸಪ್ ನಂಬರ್ ಆಗಲಿ, ಅವ್ರದ್ದು ಅಡ್ರೆಸ್ ಆಗಲಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೆನ್ನೆನೂ ಕೊಟ್ಟಿದ್ದೆ, ಇವತ್ತು ಕೊಡ್ತಾ ಇದ್ದೀನಿ.
ಇದು ನಾನು ಈ ಸತಿ ಹಬ್ಬಕ್ಕೆ ಅಂತಲೇ ಪರ್ಚೇಸ್ ಮಾಡಿದಂಥ ಜರ್ಮನ್ ಸಿಲ್ವರ್ ತಟ್ಟೆ. ನಾವು ಗೃಹ ಪ್ರವೇಶ ಟೈಮಲ್ಲಿ ಕೂಡ ಇದೇ ಥರ ಜರ್ಮನ್ ಸಿಲ್ವರ್ ತೊಗೊಂಡಿದ್ವಿ. ಅದನ್ನ ಪಾಲಿಷ್ ಮಾಡಿಸ್ಬೇಕು. ಪಾಲಿಷ್ ನಾವು ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಹೋಗಿ ಪಾಲಿಷ್ ಮಾಡಿಸ್ಕೊಂಡ್ಬರ್ತೀನಿ. ಈ ಥರ ಜರ್ಮನ್ ಸಿಲ್ವರ್ ನೀವು ತೊಗೊಂಡ್ರೆ ಹಬ್ಬಗಳಿಗೆ ಹಾಗೆ ಮದುವೆ ಸಮಾರಂಭಗಳಿಗೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಬೆಳ್ಳಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತನವ್ರಿಗೆ ಖಂಡಿತ ಇದು ಬೆಸ್ಟ್ ಅನಿಸುತ್ತೆ. ದೊಡ್ಡದಾಗಿರೋದ್ರಿಂದ ನಿಮಗೆ ಇದರಲ್ಲಿ ಸಾಕಷ್ಟು ಹಣ್ಣುಗಳಿರೋಕ್ಕೂ ಚೆನ್ನಾಗಿದೆ. ಹಾಗೆ ಮದುವೆ ಟೈಮಲ್ಲಿ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಇಟ್ಟು ಗೆಸ್ಟ್ಗಳಿಗೆ ಕುಂಕುಮ ಕೊಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಎಲ್ಲದಕ್ಕೂ ಇದು ತುಂಬ ಯೂಸ್ ಆಗುತ್ತೆ. ನಮ್ಗೆ ಇದೇನಾದ್ರು ಕಪ್ಪಗಾಯಿತು ಅಂದರೆ 1 ವರ್ಷ 2 ವರ್ಷದವರೆಗೂ ಹೀಗೆ ಇರುತ್ತೆ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಕಪ್ಪಗಾಯಿತು ಅಂದರೆ ಮತ್ತೆ ತೊಗೊಂಡು ಹೋಗಿ ನೀವು ಪಾಲಿಷ್ ಮಾಡೋಕ್ಕೆ ಅವ್ರಿಗೆ ಕೊಡ್ಬೋದು. ಒಂದಿನಲ್ಲಿ ನಿಮಗೆ ಪಾಲಿಷ್ ಮಾಡಿ ಕೊಡ್ತಾರೆ. ಇದರಲ್ಲಿ ಕೊಟ್ಟಿರೋ ಕಾರ್ವಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇದು ಸಿಲ್ವರ್ ಕೋಟೆಡ್ ಆಗಿರೋದ್ರಿಂದ ಒಳಗಡೆ ನಮಗೆ ಮೆಟಲ್ ಏನಿದೆ ಕಾಪರ್ ಮೆಟಲ್ ಇರುತ್ತೆ. ಕಾಪರ್ ಮೇಲ್ಗಡೆ ಕೋಟಿಂಗ್ ಇದು ಸಿಲ್ವರ್ ಇರುತ್ತೆ. ಸೊ ಇದು ನಾನು ಈ ಸರ್ತಿ ಹಬ್ಬಕ್ಕೆ ಪರ್ಚೇಸ್ ಮಾಡಿದ್ದು. ಇದ್ರ ಜೊತೆಗೆ ಇದೊಂದು ಪುಟ್ಟದೊಂದು ಬೆಳ್ಳಿ ಬಿಂದಿಗೆ, ಬೆಳ್ಳಿ ಅಂದರೆ ಜರ್ಮನ್ ಸಿಲ್ವರ್. ಇದು ಕೂಡ ಇದು ಅಭಿಷೇಕ ಮಾಡಲಿಕ್ಕೆ ಅಂತಲೇ ತಗೊಂಡೆ, ಲಕ್ಷ್ಮೀ ವಿಗ್ರಹಕ್ಕೆ. ಸೊ ಅಭಿಷೇಕಕ್ಕೆ ನಾವು ಇದರಲ್ಲಿ ಹಾಲು ಮೊಸರು ನೀರು ಇದನ್ನೆಲ್ಲ ಹಾಕಿ ಅಭಿಷೇಕ ಮಾಡ್ಬೋದು. ಇದು ಒಂದು ತಗೊಂಡೆ, ಇದು 100 ರೂಪಿ. ಸೊ ಇದಿಷ್ಟು ನಾನು ಇವತ್ತು ಈ ಸರ್ತಿ ಜರ್ಮನ್ ಸಿಲ್ವರಲ್ಲಿ ಶಾಪಿಂಗ್ ಮಾಡಿದ್ದು. ಫ್ರೆಂಡಿಗೆ ನಾನೇನು ಶಾಪಿಂಗ್ ಮಾಡಿದ್ದೀನಿ ಅದನ್ನು ಈಗಲೇ ತಂದು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅವಳು ಕೂಡ ನನ್ನ ವಿಡಿಯೋ ನೋಡ್ತಿರ್ತಾಳೆ ಅಂತ ಅನ್ನೋದಕ್ಕೋಸ್ಕರ ಅದನ್ನು ನಾನು ಇನ್ನೇನು ಅವಳಿಗೆ ಕೊಡೋಕ್ಕೆ ಹೋಗುವಂಥ ದಿನ ನಾನು ನಿಮಗೆ ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟು ನಾನು ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಹಾಗೆ ಹರ್ಷಿತ್ ಬಂದಿದ್ರಿಂದ ನನ್ನ ಸಬ್ಸ್ಕ್ರೈಬರೇ ಆಗಿರೋದ್ರಿಂದ ಅವನಿಗೊಂದು ಕಾಂಪ್ಲಿಮೆಂಟ್ ಗಿಫ್ಟ್ ಅಂತ ಅವನು ಕೊಟ್ಟರು. ಇದು ಆಂಟಿಕ್ ಗಣಪತಿ. ಇದು ಏನು ಕಲರ್ ಚೇಂಜ್ ಆಗಲ್ಲ, ಇದಕ್ಕೆ ಪಾಲಿಷ್ ಮಾಡಿಸೋ ಅಂತ ಅವಶ್ಯಕತೆ ಕೂಡ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನಾಟ್ಯ ಗಣಪತಿ ಇದು. ಸೊ ಇದಕ್ಕೆ ನೀವು ದೀಪ ಹಚ್ಚಿ ಕೂಡ ಇಡ್ಬೋದು, ಅಥವಾ ಸುಮ್ಮನೆ ಡೆಕೋರೇಟಿವ್ ಪೀಸ್ ಆಗಿ ಕೂಡ ನೀವು ಇಟ್ಕೋಬೋದು. ನಾಟ್ಯ ಗಣಪತಿ ಶೇಪಲ್ಲಿ ಇರುವಂಥ ಗಣೇಶನ್ನ ದೀಪ ಇರೋವಂಥದ್ದನ್ನ ಹರ್ಷಿದಿಗೆ ಗಿಫ್ಟ್ ಆಗಿ ಕಾಂಪ್ಲಿಮೆಂಟ್ ಆಗಿ ಕೊಟ್ಟರು. ತುಂಬ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿದೆ ನೋಡಿ, ಆಂಟಿಕ್ ಗಣಪತಿ. ಇದೆರಡು ನಾವೇನು ಕೂಡಿಟ್ಟಿದ್ವಿ ಹಬ್ಬಕ್ಕೆ ಅಂತ, ಆ ಹಬ್ಬದ ದುಡ್ಡಲ್ಲಿ ತೊಗೊಂಬಂದಿದ್ದು. ಲಕ್ಷ್ಮಿ ಹಬ್ಬದ ಪೂಜೆಗೋಸ್ಕರ ಏನೇನೆಲ್ಲ ಬೇಕು ಅದನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಾಯ್ತು. ಇದು ನನ್ನ ಈ ಸದ್ಯ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಹಾಲ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಜ್ಜಾಯದ ರೆಸಿಪಿ ನಾನು ನಿಮಗೆ ತೋರಿಸಿದೆ. ಸೊ ಕಜ್ಜಾಯ ಇವತ್ತೇ ನೀವು ಮಾಡಿಟ್ಕೊಂಡು ನೈವೇದ್ಯಕ್ಕೆ ನೀವು ಒಂದಿನ ಮುಂಚೆನೇ ಪ್ರಿಪೇರ್ ಮಾಡ್ಕೋಬೋದು. ಆನಂತರ ಗೋಧಿ ಹಿಟ್ಟಿಂದ ಮಾಡೋಂಥ ಚಕ್ಲಿ ಈಗಾಗಲೇ ನನ್ನ ಕುಕಿಂಗ್ ಚಾನಲನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಗೋಧಿ ಹಿಟ್ಟು ನಾನು ಈಗಾಗಲೇ ಸ್ಟೀಮ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಲಿ ಮಾಡೋದನ್ನು ಕೂಡ ನಾನು ನಾಳೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಚಕ್ಲಿ ಮಾಡ್ಕೋಬೇಕು ಅಂದರೆ ನಾನು ಈಗಾಗಲೇ ಮಾಡಿರೋಂಥ ಚಕ್ಲಿ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಜರ್ಮನ್ ಸಿಲ್ವರ್ದು ಶಾಪ್ದು ಅಡ್ರೆಸ್ ಆಗಲಿ ಅಥವಾ ಅವ್ರ ವೆಬ್ಸೈಟ್ ಅಡ್ರೆಸ್ ಆಗಲಿ ಹಾಗೆ ಅವ್ರದ್ದು ವಾಟ್ಸಪ್ ನಂಬರ್ ಆಗಲಿ ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದು ಇವತ್ತಿನ ನಮ್ಮ ಬ್ಲಾಗ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬರೆಲ್ಲರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.